Hi students, welcome to all. Next is we going to start our next chapter is electricity and circuits. ಇವತ್ತು ಏನು ಮಾಡೋಣ ನಾವು ಎಲೆಕ್ಟ್ರಿಸಿಟಿ ಮತ್ತು ಸರ್ಕ್ಯೂಟ್ಸ್ ಬಗ್ಗೆ ಸ್ಟಡಿ ಮಾಡೋಣ. ನಾವು ಇನ್ನು ಮನೆಯಲ್ಲೆಲ್ಲ ನಾವು ಏನು ಮಾಡ್ತೀವಿ, ಎಲೆಕ್ಟ್ರಿಸಿಟಿನ ನಾವು ಯೂಸ್ ಮಾಡ್ತೀವಲ್ವಾ. ಎಲೆಕ್ಟ್ರಿಕ್ ಅಪ್ಲಯನ್ಸಸ್ಸಲ್ಲಿ ಎಲೆಕ್ಟ್ರಿಸಿಟೀಸ್ನ ನಾವು ಯೂಸ್ ಮಾಡ್ತೀವಿ. ಬಟ್ ಅದು ಇನ್ಬಿಲ್ಟಲ್ಲಿ ಏನೇನು ಪ್ರೋಸೆಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಏನು ಬರುತ್ತೆ, ಎಲ್ಲರಿಗೂ ಗೊತ್ತಿದೆ, ಶೆಲ್ ಗೊತ್ತಿದೆ ಅಲ್ವಾ. ನೀವೇನೇ ಒಂದು ಬ್ಯಾಟ್ರೀಸ್ ಆಯ್ತು ಇಲ್ಲ ಟಾರ್ಚ್ ಇತ್ತು ಶೆಲ್ ಹಾಕ್ತಿರಲ್ವಾ, ಶೆಲ್ ಇಟ್ ಗಿವ್ಸ್ ಎಲೆಕ್ಟ್ರಿಸಿಟಿ, ಹೌದು ತಾನೆ. ಅದು ಯಾವ ಥರ ಇದೆ ಶೆಲ್ ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, an electric shell is a device which produces electricity capable to run the smaller appliances like a torch, clock, etc. ಏನಾಗುತ್ತೆ, electric shell it is a device. ಅದು ಒಂದು ಡಿವೈಸ್. ಅದು ಏನು ಮಾಡುತ್ತೆ ಅಂದರೆ ಇಟ್ ವಿಲ್ ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಅದರಿಂದ ಏನಾಗುತ್ತೆ ಅಂದರೆ ಇಟ್ ವಿಲ್ ಬಿ ರನ್ ಸ್ಮಾಲ್ ಅಪ್ಲಯನ್ಸಸ್, ಅಂದರೆ ಸ್ಮಾಲ್ ಅಪ್ಲಯನ್ಸಸ್ ಲೈಕ್ ಟಾರ್ಚ್, ಕ್ಲಾಕ್, ಆಮೇಲೆ ರಿಮೋಟ್ ಅವೆಲ್ಲವೂ ವರ್ಕ್ ಆಗುತ್ತೆ ಎಲೆಕ್ಟ್ರಿಕ್ ಶೆಲ್ಲಿಂದ. ಓಕೆನಾ. ನೆಕ್ಸ್ಟ್, ದಿಸ್ ಈಸ್ an electric shell. Okay, these shell have two terminals. One is positive, one is negative terminal. ಇದಕ್ಕೆ ಏನಂತೀವಿ ನಾವು, one side positive terminal ಇರುತ್ತೆ, one side negative terminal ಇರುತ್ತೆ. ಓಕೆನಾ. that positive terminal have a metal cap. ಓಕೆ, ನೆಗೆಟಿವ್ ಟರ್ಮಿನಲ್ ಹ್ಯಾವ್ ಅ ಮೆಟಲ್ ಡಿಸ್ಕ್. ನೀವೆಲ್ಲ ಶೆಲ್ ನೋಡಿರ್ತೀರಲ್ವ, ಮೇಲ್ಗಡೆ ಒಂದು ಸೈಡಲ್ಲಿ ಒಂದು ಟಾಪಲ್ಲಿ ಚೂರು ಮೆಟಲ್ ಥರ ಇರುತ್ತೆ, ಕೆಳಗಡೆ ಫ್ಲ್ಯಾಟ್ ಇರುತ್ತೆ ಅಲ್ವಾ. ಸೊ ಮೇಲ್ಗಡೆ ಕ್ಯಾಪ್ ಥರ ಇರುತ್ತಲ್ವ, ದಟ್ ಈಸ್ ಕಾಲ್ಡ್ ಅ ಮೆಟಲ್ ಕ್ಯಾಪ್. ಅಲ್ಲಿ ಏನಿರುತ್ತೆ, ಪಾಸಿಟಿವ್ ಟರ್ಮಿನಲ್ ಇರುತ್ತೆ. ಕೆಳಗಡೆಗೆ ಸಾಫ್ಟ್ ಫ್ಲ್ಯಾಟನ್ ಬೇಸ್ ಇರುತ್ತಲ್ವ, ದಟ್ ಈಸ್ ಅ ಮೆಟಲ್ ಡಿಸ್ಕ್. ಏನಿರುತ್ತೆ, ನೆಗೆಟಿವ್ ಚಾರ್ಜ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಏನು ಮಾಡೋಣ ನಾವು, ಈ ಬ್ಯಾಟ್ರಿಗೆ ನಾವು ಎಲೆಕ್ಟ್ರಿಕ್ ಲೈಟ್ ಬಲ್ಬ್ನ ಕನೆಕ್ಟ್ ಮಾಡಿದ್ರೆ ಈ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ದಿಸ್ ಈಸ್ ಎ ಲೈಟ್ ಬಲ್ಬ್. ಓಕೆ, ಇದೇನಿದೆ, ಸರೌಂಡಿಂಗ್ ಗ್ಲಾಸ್ ಬಲ್ಬ್. ಓಕೆನಾ. ಇದರಲ್ಲಿ ಏನಿದೆ, ಫಿಲಾಮೆಂಟ್ ಇರುತ್ತೆ. ಓಕೆ, ಇದೇನು ಥಿನ್ ವೈರ್ ಲೈಕ್ ಸ್ಟ್ರಕ್ಚರ್ಸ್ ಇಲ್ಲೆಲ್ಲ ಏನಿದೆ ಅಲ್ವಾ, ದಿಸ್ ಈಸ್ ಕಾಲ್ಡ್ ಅ ಫಿಲಾಮೆಂಟ್. ಓಕೆನಾ. ದಿಸ್ ಈಸ್ ಆಲ್ಸೋ ಹ್ಯಾವಿಂಗ್ ಎ ಟೂ ಟರ್ಮಿನಲ್ಸ್, one positive and one is negative. Okay, connected to the metal case at the base and other metal wire connected center of the base. One ಎಲ್ಲಿರುತ್ತೆ, one is connected here and one is connected here. ಈ ತರ ಕನೆಕ್ಷನ್ಸ್ ಇರುತ್ತೆ. ಓಕೆನಾ. ಇದನ್ನ ನಾವು ನೆಕ್ಸ್ಟ್ ಏನು ಮಾಡ್ತೀವಿ, ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀವಿ. ದೆನ್ ಇಟ್ ವಿಲ್ ಬಿ ಗ್ಲೋ. ಏನಾಗುತ್ತೆ, ನಾವು ಲೈಟ್ ಬಲ್ಬ್ನ ನಾವು ಬ್ಯಾಟ್ರಿಗೆ ಕನೆಕ್ಟ್ ಯಾವ ಥರ ಮಾಡ್ತೀವಿ, ಇಟ್ ಈಸ್ ಹ್ಯಾವ್ ಅ ಟೂ ಟರ್ಮಿನಲ್ಸ್, ಒನ್ ಪಾಸಿಟಿವ್ ಒನ್ ನೆಗೆಟಿವ್. ಆಲ್ಸೋ ಬ್ಯಾಟ್ರಿಗೂ ಒಂದು ಪಾಸಿಟಿವ್ ನೆಗೆಟಿವ್ ಆಲ್ಟರ್ನೇಟಿವ್ಲಿ ನಾವು ಅದಕ್ಕೆ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿದರೆ ಇಟ್ ವಿಲ್ ಬಿ ಎ ಗ್ಲೋ. ಓಕೆ, ಅರ್ಥ ಆಯ್ತಾ. ನೆಕ್ಸ್ಟ್ ನೋಡೋಣ, ಬಲ್ಬ್ ಕನೆಕ್ಟೆಡ್ ಟು ಆನ್ ಎಲೆಕ್ಟ್ರಿಕ್ ಶೆಲ್. ಅದೇ ಇವಾಗ ಹೇಳಿದ್ನಲ್ವ ನಾನು, ಅದೇ ಯಾವ ಥರ ಏನಾಗುತ್ತೆ, ವೆನ್ ದಿ positive and the negative terminals of the electric shell are connected to the two terminals of a bulb, electricity passes through the filament and it starts glowing. ಏನಾಗುತ್ತೆ, ಶೆಲ್ ಅಲ್ಲಿನೂ ಟೂ ಟರ್ಮಿನಲ್ಸ್ ಇರುತ್ತೆ, ಆಮೇಲೆ ಬಲ್ಬಲ್ಲಿ ಕೂಡ ಟೂ ಟರ್ಮಿನಲ್ಸ್ ಇರುತ್ತೆ. ಆ ಟೂ ಟರ್ಮಿನಲ್ಸ್ನ ಏನು ಮಾಡ್ತೀವಿ ನಾವು, ಶೆಲ್ಗೆ ಕನೆಕ್ಟ್ ಮಾಡ್ತೀವಿ. ಶೆಲ್ ಆಲ್ಸೋ ಹ್ಯಾವ್ ಅ ಟೂ ಟರ್ಮಿನಲ್ಸ್. ಆ ಶೆಲ್ಗೆ ನಾವು ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಅವಾಗ ಎಲೆಕ್ಟ್ರಿಸಿಟಿ ವಿಲ್ ಬಿ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಓಕೆ, ಎಲ್ಲಿ ಫಸ್ಟ್ ಪಾಸ್ ಆಗುತ್ತೆ ಅಂದರೆ ಈ ಫಿಲಾಮೆಂಟಿಗೆ ಪಾಸ್ ಆಗುತ್ತೆ. ಸೊ ಫಿಲಾಮೆಂಟ್ ಪಾಸ್ ಆದಮೇಲೆ ಲೈಟ್ ವಿಲ್ ಸ್ಟಾರ್ಟ್ ಗ್ಲೋ. ನೆಕ್ಸ್ಟ್ ಬೆಳಕು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್, ಆ್ಯಂಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ದಿಸ್ ಈಸ್ ದಿ ಸರ್ಕ್ಯೂಟ್. ಫಸ್ಟ್ ಏನಿರುತ್ತೆ, ಬ್ಯಾಟ್ರಿ ಇದೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಚಾರ್ಜ್. ಇಲ್ಲಿಂದ ಏನು ಮಾಡ್ತೀವಿ ನಾವು, ಸ್ವಿಚ್ ಇಂದ ಬಲ್ಬ್ ಆ್ಯಂಡ್ ದಿಸ್ ಈಸ್ ದಿ ರೆಸಿಸ್ಟರ್. ಓಕೆನಾ. ಈ ಥರ ಕನೆಕ್ಷನ್ ಆಗುತ್ತೆ. ಫಸ್ಟ್ ಏನಾಗುತ್ತೆ, ನಾವು ಬ್ಯಾಟ್ರಿಯಿಂದ ಕರೆಂಟ್ ಸಪ್ಲೈ ಆಯಿತು ಅಂದರೆ ಇಯರ್ ವಿ ಹ್ಯಾವ್ ಟು ಆಪರೇಟ್ ಸ್ವಿಚ್ ಏನು ಮಾಡ್ತೀವಿ ನಾವು, ಆಫ್ ಆ್ಯಂಡ್ ಆನಿಗೆ ಆಪ್ರೇಟ್ ಮಾಡ್ತೀವಿ. ಇಫ್ ವಿ ಹ್ಯಾವ್ ಟು ಪುಟ್ ಆನ್ ಮಾಡಿದ್ವಿ ಅಂದರೆ ಪವರ್ ವಿಲ್ ಬಿ, ಎಲೆಕ್ಟ್ರಿಸಿಟಿ ವಿಲ್ ಬಿ ಪಾಸ್. ನಾವೇನಾದ್ರು ಆಫ್ ಮಾಡಿದ್ವಿ ಅಂದರೆ ಕರೆಂಟ್ ಡಸ್ ನಾಟ್ ಫ್ಲೋ. ಓಕೆನಾ. ಆವಾಗ ಹೋದ್ಮೇಲೆ ಬಲ್ಬ್ ವಿಲ್ ಗ್ಲೋ. ಆನ್ ಮಾಡಿದ್ಮೇಲೆ ಗ್ಲೋ ಆಗುತ್ತೆ. ಓಕೆನಾ. ದಿಸ್ ಈಸ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಓಕೆ. ನೆಕ್ಸ್ಟ್, ಎಲೆಕ್ಟ್ರಿಕ್ ಸ್ವಿಚ್. ಈಗ ತಾನೇ ಹೇಳಿದ್ನಲ್ವ, ಇಟ್ ಈಸ್ ಎ ಸಿಂಪಲ್ ಡಿವೈಸ್ ವಿಚ್ ಬ್ರೇಕ್ ಆರ್ ಕಂಪ್ಲೀಟ್ಸ್ ಎ
ಸರ್ಕ್ಯೂಟ್. ಸರ್ಕ್ಯೂಟ್ ಕಂಪ್ಲೀಟ್ ಆಗಬೇಕು ಅಂದರೆ ಸ್ವಿಚ್ ಈಸ್ ಇಂಪಾರ್ಟೆಂಟ್. ಓಕೆನಾ? ವೆನ್ ಇಟ್ ಈಸ್ ಆನ್, ನಾವು ಆನ್ ಮಾಡಿದ್ವಿ ಅಂದರೆ ಸರ್ಕ್ಯೂಟ್ ವಿಲ್ ಬಿ ಕಂಪ್ಲೀಟೆಡ್, ಅಂದರೆ ಕರೆಂಟ್ ಫ್ಲೋ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಕಂಪ್ಲೀಟ್ ಸರ್ಕ್ಯೂಟ್ ಆಗುತ್ತೆ. ವೆನ್ ಇಟ್ ಈಸ್ ಆಫ್, ನಾವು ಆಫ್ ಮಾಡಿದ್ವಿ ಅಂದರೆ ಡಸ್ ನಾಟ್ ಫ್ಲೋ ಎ ಕರೆಂಟೇ ಫ್ಲೋ ಆಗಲ್ಲ. ಓಕೆನಾ? ಏನಾಗುತ್ತೆ, ಸ್ವಿಚಲ್ಲಿ ನಾವು ಆನ್ ಮಾಡಿದ್ವಿ ಅಂದರೆ ಸರ್ಕ್ಯೂಟ್ ವಿಲ್ ಬಿ ಕಂಪ್ಲೀಟೆಡ್, ಅಂದರೆ ಕರೆಂಟ್ ಫ್ಲೋ ಆಗುತ್ತೆ. ಆಫಲ್ಲೇ ಇತ್ತು ಅಂತ ಅಂದರೆ ಕರೆಂಟ್ ಡಸ್ ನಾಟ್ ಫ್ಲೋ. ಈಗ ಫಾರ್ ಎಕ್ಸಾಂಪಲ್ ನಾವು ಮನೇಲಿ ಲೈಟ್ನ ಆನ್ ಮಾಡಬೇಕು, ಹಾಕಬೇಕಂದ್ರೆ ಏನು ಮಾಡ್ತೀವಿ, ಸ್ವಿಚ್ನ ಆನ್ ಮಾಡ್ತೀವಿ ಅಲ್ವಾ, ಅವಾಗ ಬಲ್ಬ್ ಆನ್ ಆಗುತ್ತೆ. ಅದೇ ನಾವು ಸ್ವಿಚ್ ಆಫ್ ಮಾಡಿದ್ವಿ ಅಂತಂದರೆ ಏನಾಗುತ್ತೆ, ಅದು ಆಫ್ ಆಗುತ್ತೆ. ದಟ್ ಈಸ್ ದಿ ಪ್ರೋಸೆಸ್. ಓಕೆ, ನೆಕ್ಸ್ಟ್ ಲಾಸ್ಟ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್. ಫಸ್ಟ್ ಕಂಡಕ್ಟರ್ಸ್, ಮೆಟೀರಿಯಲ್ ಅಲೋ ಎಲೆಕ್ಟ್ರಿಸಿಟಿ ಟು ಫ್ಲೋ, ಅಂದರೆ ಮೆಟೀರಿಯಲಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗಬೇಕು ಅಂತ ಇರೋಕ್ಕೆ ಏನು ಹೇಳ್ತೀವಿ ನಾವು, ಕಂಡಕ್ಟರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕಾಪರ್, ಐರನ್. ಓಕೆನಾ? ನೆಕ್ಸ್ಟ್ ಇನ್ಸುಲೇಟರ್ಸ್. ಇನ್ಸುಲೇಟರ್ಸ್ ಅಂದರೆ ಮೆಟೀರಿಯಲ್ಸ್ ದಟ್ ಡು ನಾಟ್ ಅಲೋ ಎಲೆಕ್ಟ್ರಿಸಿಟಿ. ಕೆಲವೊಂದು ಮೆಟೀರಿಯಲ್ ಮೇಲೆ ಎಲೆಕ್ಟ್ರಿಸಿಟಿ ಅಪ್ಲೈ ಆಗಲ್ಲ, ಅಲೋ ಮಾಡಲ್ಲ, ಆ ಥರ ಇರೋಕ್ಕೆ ಏನು ಹೇಳ್ತೀವಿ, ಇನ್ಸುಲೇಟರ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ರಬ್ಬರ್ ಆ್ಯಂಡ್ ಪ್ಲಾಸ್ಟಿಕ್. ಓಕೆ ನಮ್ಮ ಮಕ್ಕಳ, ಇದು ಅರ್ಥ ಆಯ್ತಲ್ವಾ? ದಿಸ್ ಇಸ್ ದಿ ಎಲೆಕ್ಟ್ರಿಸಿಟಿ ಆ್ಯಂಡ್ ಸರ್ಕ್ಯೂಟ್ ಚಾಪ್ಟರ್. ಓಕೆನಾ? ಇದು ಇಲ್ಲಿಗೆ ಕಂಪ್ಲೀಟ್ ಆಯಿತು. ಓಕೆ, ಬಾಯ್ ಮಕ್ಕಳ.